ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಸೊ ಇನ್ನು ಇವತ್ತು ಬಂದುಬಿಟ್ಟು ಆಲ್ಮೋಸ್ಟ್ 7 ಆಗಿದೆ. 7 ಬೆಳಿಗ್ಗೆ 7 ಗಂಟೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು 3 ಡೇಸಿಂದ ಬೇಗ ಎದ್ದು ನಿಜವಾಗ್ಲೂ ನಿದ್ದೆ ಇಲ್ಲ ಕಣ್ಣಿಗೆ. ಬೆಳಿಗ್ಗೆ ಡೈಲಿ 6 ಅಂತ ಬಂದು ಸ್ವಲ್ಪ ಅರ್ಜೆಂಟ್ ಇದ್ದಾವೆ ಬ್ಲೌಸು, ಮದುವೆದು ಒಪ್ಕೊಂಡಿದ್ದು ಕ್ಲಿಯರ್ ಮಾಡಿರಲಿಲ್ಲ. ಸೊ ಆ ಟೈಮ್ ಕೊಡ್ತೀನಿ ಅಂತ ಒಂದಿನ ಹೆಚ್ಚು ಕಮ್ಮಿ ಆಯ್ತು ಈ ಸಲ. ಒಂದೊಂದು ಸಲ ಹಂಗೆ ಗಾಯ್ಸ್ ಹೆಂಗಾಗ್ಬಿಡುತ್ತಂದರೆ ತೀರಾ ಒಂದು ಮದುವೆ ಬ್ಲೌಸು 7 ಬ್ಲೌಸ್ ಇತ್ತು. ಸೊ ಎಲ್ಲ ಒಂದು 700 ರೇಂಜಲ್ಲಿ ಹಾಕಿ ಅಂತ ಹೇಳಿದರು. ಸೊ ಎಲ್ಲ 700 ರೇಂಜಲ್ಲಿ ಹಾಕಬೇಕು ಅಂದರೂ ಮಿನಿಮಮ್ ಒಂದು 4-5 ಅವರ್ಸ್ ಇದ್ದೇ ಹಿಡಿಯುತ್ತೆ. ಸೊ 1 ಡೇ ಕಂಪ್ಲೀಟ್ ಮಾಡೋಕ್ಕಾಗಲೇ ಇಲ್ಲ. ಸೊ ಅದು ಬಂದುಬಿಟ್ಟು ನಾನು ಒಂದು ಬ್ಲೌಸ್ನ ಪೆಂಡಿಂಗ್ ಇಟ್ಕೊಂಡು ಸೊ ಇವತ್ತು ಬಂದು ಕಂಪ್ಲೀಟ್ ಮಾಡೋಣ ಅಂತೇಳಿ ಸ್ವಲ್ಪ ಬೇಗನೆ ಬಂದಿದ್ದೀನಿ. ಸೊ ಡೈಲಿ 3 ಡೇಸಿಂದನೂ 6ಗೆ ಬರ್ತಾ ಇರೋದು, 6ಗೆ ಬರ್ತಾ ಇರೋದು. ಸೊ ರಾತ್ರಿ ಹೋಗಿದ್ದು ಕೂಡ 11 ಆಗೋಯ್ತು. ನಾನು ಮನೆಗೆ ಹೋಗಿದ್ದು ಎಲ್ಲ ಊಟ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ ಟೈಮೇ ಆಗೋಯಿತು. ಅದಕ್ಕಾಗಿ ಇವಾಗ ಸ್ವಲ್ಪ ಬೇಗ ಬಂದಿಲ್ಲಿ 7 ಆಯಿತು. ಸೊ 6ಗೆ ಇದ್ದೆ, ಹಂಗು ಮತ್ತೆ ಮಲ್ಕೊಂಡು ಮತ್ತೆ 7 ಗಂಟೆ ಆಗೇ ಹೋಯಿತು. ಸೊ ಎಲ್ಲ ಸ್ನಾನ ಮಾಡಿ ಬರೋಷ್ಟಕ್ಕೆ 7 ಆಗಿತ್ತು. ಸೊ ಬಂದು ಇವಾಗ ಮಿಷಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ವರ್ಕ್ ಮಾಡೋದು, ಹೊಸ ಡಿಸೈನ್ನ ಹಾಕಿದ್ದೀನಿ. ಸೊ ಅದನ್ನು ಇವತ್ತಿನ ಮಾತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ಗೌರಿಬಿದನೂರಿಂದ ಒಬ್ಬರು ಬರ್ತಾ ಇದ್ದಾರೆ. ಸೊ 2 ಬ್ಲೌಸ್ ಅವ್ರದ್ದು ಅರ್ಜೆಂಟ್ ಅಂತೆ. ಸೊ ಅವ್ರು ಯಾವಾಗ ಬಂದರೂ ಕೂಡ ಅಷ್ಟೇ. ಸೊ ಮತ್ತೆ ಹೋಗಬೇಕು ನಾನು ಬಸ್ಸಲ್ಲಿ ಅಂದ್ಬಿಟ್ಟು ಅವಾಗ ಹಾಕಿಸ್ಕೊಂಡು ಹೊರಟೋಗ್ತಾರೆ. ಸೊ 2 ಬ್ಲೌಸ್ ಇದೆ, ತೊಗೊಂಡು ಬರ್ತೀನಿ ಅಂತ ಹೇಳಿದರು. ಸೊ ಅವ್ರದ್ದು ಕೂಡ ಇವಾಗ ಹಾಕ್ಕೊಳ್ಬೇಕು. ನನಗೆ ನಾಳೆ ಕೊಡೋದು ಇನ್ನೂ 3 ಬ್ಲೌಸ್ ಇದೆ, ಸಿಂಪಲ್ ಡಿಸೈನೇ, ಅದನ್ನು ಹಾಕ್ಕೊಳ್ಬೇಕು. ಹಂಗಾಗಿ ಅವರು ಬೇಗ ಬರ್ತೀನಿ ಅಂತ ಹೇಳಿದರು. ಸೊ ನಾನು ಅಷ್ಟೊತ್ತಿಗೆ ನಾನು ಇದು ಕ್ಲಿಯರ್ ಮಾಡ್ಕೊಳ್ಳೋದು, ನಾನು ಇದು 10 ಗಂಟೆಗೆ ಕೊಡಬೇಕು. ಸೊ ಆ ಬ್ಲೌಸ್ನ ಹಾಗಾಗಿ ಸೊ ಅವರು 2 ಬ್ಲೌಸ್ನ ಸಂಜೆ ಹೋಗೋಷ್ಟೊತ್ತಿಗೆ ನಾನು ಕೊಡಬೇಕು. ಹಾಗಾಗಿ ಸೊ ಬೇಗ ಬಂದೆ, ಅದನ್ನು ಹಾಕೊಂಡ್ಕೊಳ್ಳೋಣ, ಹಾಗೆ ಇದು ಕ್ಲಿಯರ್ ಕಂಪ್ಲೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗ 6 ಗಂಟೆಲೇ ಬಂದು ಎದ್ದು ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಟೈಮೇ ಕೂಡ ಆಗೋಯ್ತು. ಸೊ ಬನ್ನಿ ಇವಾಗ ನಾನು ಒಂದು ಹೊಸ ಡಿಸೈನ್ ಹಾಕಿದ್ದೀನಿ, ನಿನ್ನೆ ಸೆಟ್ ಮಾಡಿದೆ ಅದು. ಸೊ ವಾಯ್ಸ್ ಅಂತೂ ಫುಲ್ಲು ಚೇಂಜ್ ಆಗೋಗ್ಬಿಟ್ಟಿದೆ. ಸೊ ಬನ್ನಿ ಫಸ್ಟು ತೋರಿಸ್ತೀನಿ. ಹಾಗೆ ಅವ್ರು ಗೌರಿಬಿದನೂರು ಬಂದಮೇಲೆ ಸೊ ಅವ್ರು ಯಾವ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದಿಲ್ಲ, ರಾತ್ರಿ ಫೋನ್ ಮಾಡಿದರು, ಬೆಳಿಗ್ಗೆ ಬಂದು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದರು, ಅಲ್ಲೇ ಬಂದು ನೋಡ್ತೀನಿ ಅಂತ. ಹಂಗಾಗಿ ಅವ್ರು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತಾರೋ ಸೊ ಅದನ್ನು ಹಾಕ್ಕೊಡ್ಬೇಕು. ಅವ್ರು ಸಂಜೆ ಮತ್ತೆ ಬಸ್ ಇದೆ ಇಲ್ಲಿ, ಅಲ್ಲಿಂದ ಗೌರಿಬಿದನೂರು ಹೋಗಬೇಕು ಅಂತಂದರೆ ಟೈಮಿಂಗ್ಸ್ ಇದೆ. ಸೊ ಆ ಬಸ್ಗೆ ಅವ್ರು ಪಿಕಪ್ ಮಾಡಬೇಕಂದ್ರೆ ಸೊ ನಾವು ಆ ಟೈಮ್ಗೆ ಹಾಕ್ಕೊಂಡು ಕೊಡಬೇಕು. ಸೊ ನೋಡೋಣ ಯಾವ ಡಿಸೈನ್ ಹಾಕ್ತಾರೆ. ಸೊ ಡಿಸೈನ್ ಇವತ್ತು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಸೊ ಯಾವ್ಯಾವ ಡಿಸೈನ್ ಹಾಕ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನೊಂದು ಡಿಸೈನ್ ಹಾಕಿದ್ದೀನಿ, ಬನ್ನಿ ಅದನ್ನು ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಡಿಸೈನ್, ಅದು ತುಂಬ ಚೆನ್ನಾಗಿದೆ. 500 ರೂಪೀಸ್ ಅಷ್ಟೇ. ಸೊ ಬನ್ನಿ ತೋರಿಸ್ತೀನಿ ಯಾವ ಥರ ಹಾಕಿದ್ದೀನಿ ನೋಡಿ. ಸ್ಟೋನೆಲ್ಲ ಹಾಕಿದ್ಮೇಲೆ, ಸ್ಟೋನ್ ಚೈನ್ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿದೆ ಡಿಸೈನು. ಸೊ ಇಲ್ಲಿ ಇನ್ನೂ ಒಂದು ಫ್ಲವರ್ ಬರುತ್ತೆ. ಸೊ ಅವ್ರು ಬೇಡ ಅಂತ ಹೇಳಿದರು, ಸ್ಕಿಪ್ ಮಾಡಿದರು. ಹಾಗಾಗಿ ಸೊ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ಇದು ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿ ಬಂದಿದೆ, ಪ್ಲೇನ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾ ಬ್ಯಾಕ್ ನೋಡಿಬಿಟ್ರಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಕುಂದನ್ನು ಹಾಕೋಕ್ಕೂ ಮುಂಚೆನೇ ಒಂಥರ ಆಯಿತು, ಕುಂದನ್ನು ಹಾಕಿದ್ಮೇಲೆ ಕೂಡ ಒಂಥರ ಆಗಿದೆ. ಇನ್ನು ಸ್ಟೋನ್ಸ್ ಎಲ್ಲ ಹಾಕಿದ್ಮೇಲೆ ಒಂಥರ ಫುಲ್ಲು ಚೇಂಜ್ ಕಾಣಿಸ್ತಿದೆ. ಥ್ರೆಡ್ಡೆಲ್ಲ ಕಟ್ ಮಾಡಿ ಸ್ಟೋನ್ಸ್ ಎಲ್ಲ ಹಾಕ್ತೀವಲ್ವಾ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ನನಗೆ ಈ ನೆಕ್ ತುಂಬ ಚೆನ್ನಾಗಿದೆ, ತುಂಬ ಕಮ್ಮಿ ಈ ಥರ ನೆಕ್ಗಳು ಬರೋದು, ಬರೀ ರೌಂಡ್ ಶೇಪಲ್ಲೇ ಬರ್ತಾ ಇರುತ್ತೆ. ಸೊ ಹಂಗಾಗಿ ಈ ಥರ ಕಮ್ಮಿ ಡಿಸೈನ್ಸು ಅಂದರೆ ಒಂಥರ ಶೇಪಲ್ಲಿ ತುಂಬ ಇದೆ. ಬಟ್ ಇಲ್ಲಿ ಸೆಲೆಕ್ಟ್ ಮಾಡಿ ಬರೀ ಏನು ನೋಡ್ಬಿಡ್ತಾರಲ್ಲ ಅದನ್ನು ಲೈಕ್ ಮಾಡಿಬಿಡ್ತಾರೆ. ಸೊ ಇವಾಗ ನೋಡಿದ್ದೀನಿ, ಏನಾರು ನಾನು ಡೆಮೋಗೆ ಹಾಕಿದೆ ಅಂದರೆ ಬಂದು ಇದನ್ನೇ ಹಾಕ್ಕೊತಾರೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಕಲರು. ಸೊ ಕೆಲವೊಂದು ಡಿಸೈನ್ಗಳು ಕಲರ್ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕೆಲವೊಂದು ಕಾಣಲ್ಲ. ಇದು ಗ್ರೀನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ಕೆಲವೊಂದು ಡಿಸೈನ್ಗಳು ಕಾಣಲ್ಲ. ಸೊ ಅವ್ರು ಏನು ಮಾಡಿಬಿಡ್ತಾರೆ, ಈ ಡಿಸೈನ್ ನೋಡಿದ ತಕ್ಷಣ ಚೆನ್ನಾಗಿದೆ ಕಾಂಬಿನೇಷನ್ ಅಂದ್ಬಿಟ್ಟು ಆ ಬ್ಲೌಸ್ಗೂ ಇದೇ ಡಿಸೈನ್ ಹಾಕಿಸ್ಕೊಳ್ತಾರೆ. ಸೊ ಆ ಕಾಂಬಿನೇಷನ್ ಚೆನ್ನಾಗಿ ಕಾಣಲ್ಲ. ಸೊ ಇಷ್ಟೇ ಪ್ರಾಬ್ಲಮ್, ಇನ್ನೇನು ಪ್ರಾಬ್ಲಮ್ ಆಗಲ್ಲ. ಸೊ ಕಾಂಬಿನೇಷನ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ನಾನು ಜಸ್ಟ್ 500 ರೂಪಾಯಿಗೆ ಹಾಕೊಂಡು ಕೊಟ್ಟಿರುವಂಥ ಡಿಸೈನು, ಜಸ್ಟ್ 500ಗೆ. ಬೆಳಿಗ್ಗೆ ಒಂದು ಬ್ಲೌಸ್ ಹಾಕಿದೆ ಅಲ್ವಾ, ಸೊ ಅದು ಫೈನಲಿ ರೆಡಿ ಆಗಿದೆ. ಸೊ ಕುಂದನ್ ಕೂಡ ಆಗಿದೆ. ಸೊ ಇವಾಗ ಕೊಡೋಕ್ಕೆ ಅವ್ರು ಬರ್ತಾರೆ. ಸೊ ಅದಕ್ಕೂ ಮುಂಚೆ ನಿಮಗೆ ತೋರಿಸೋಣ ಅಂತೇಳಿ ಹಾಗೆ ಮಾಡಿ ನೋಡ್ತಾ ಇರ್ಬೋದು. ಇವಾಗ ಶೈನಿಂಗ್ ಕಾಣಿಸ್ತಿದೆ ಅಲ್ವಾ, ತುಂಬ ಚೆನ್ನಾಗಿ ಶೈನಿಂಗ್ ಕಾಣಿಸ್ತಾ ಇದೆ. ಸೊ ಇದು ಫುಲ್ ಫಿನಿಶಿಂಗ್ ಆಗಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು. ಒಟ್ಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ, ಬಟ್ ದಾನ ಕಟ್ಟಾಗುತ್ತೆ ಅಂತ ನಾನು ಹಾಕ್ತಿಲ್ಲ. ಸೊ ಫೈನಲಿ ಇವತ್ತು ಹಾಕಿದ್ದೀನಿ. ಸೊ ಒಂದು 3 ಇಯರ್ಸ್ ಆದಮೇಲೆ ಕಸ್ಟಮರ್ ಕೂಡ ಗೌರಿಬಿದನೂರಿಂದ ಬಂದಿದ್ದಾರೆ. ಸೊ ಆ ಡಿಸೈನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಡಿಸೈನು ಕೂಡ ಹಾಕ್ಕೊಂಡಿದ್ದೀನಿ. ಆ ಒಂದು ಡಬಲ್ ಇಟ್ಕೊಂಡು ಡಿಸೈನು, ಸಿಂಗಲ್ ಇಟ್ಗೆ ಒಂದು ಡಿಸೈನ್ ಅಂತ 2 ಕೂಡ ಹಾಕಿದ್ದೀನಿ. ಇವತ್ತು ಆ್ಯಕ್ಚುಲಿ ನಾನು ತುಂಬ 3 ಡೇಸಿಂದ ಬೇಗ ಬರ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಸಾಕಾಗಿತ್ತು. ಸೊ ಹೋಗಿ ಮಲ್ಕೊಬೋಣ ಅಂತ ಅಂದ್ಕೊಂಡು ನಿಜವಾಗ್ಲೂ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಸೊ ಮಧ್ಯಾಹ್ನ ಒಂದು 4ಗೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಹೋಗಿ ಮಲ್ಕೊಂಡ್ಬಿಡೋಣ, ಇನ್ನು ಮಾಮೂಲಿ ಬೆಳಿಗ್ಗೆ ಆ್ಯಸ್ ಯೂಶುವಲ್ ಬಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ಇವತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ.
ಕಣ್ಣು ಸಿಕ್ಕಾಪಟ್ಟೆ ಎಳಿತಾ ಇದೆ, ನನಗೆ ನಿದ್ದೆ ಬರ್ತಾಯಿದೆ. ನೀವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಕಣ್ಣು ನಿದ್ದೆ ಇಲ್ಲದೆ ರೆಡ್ ಆಗಿಬಿಟ್ಟಿದೆ ನನಗೆ. ಸಿಕ್ಕಾಪಟ್ಟೆ ನೆಗಡಿ ಬೇರೆ ಸ್ಟಾರ್ಟ್ ಆಗಿದೆ ಅನಿಸುತ್ತೆ, ಫುಲ್ಲು ಕೋಲ್ಡ್ ಆಗಿದೆ. ಸೊ ನೋಡೋಣ ಅವ್ರದ್ದು ಇವಾಗ ಬನ್ನಿ ಡಿಸೈನ್ ಅವ್ರದ್ದು ಯಾವುದು ಆಗ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಸೊ ಅವ್ರಿಗೆ ನೈಟ್ ಅಷ್ಟೊತ್ತಿಗೆ ಕ್ಲಿಯರ್ ಮಾಡಿ ಅವರು ಗೌರಿಬಿದನೂರಿಗೆ ಹೋಗ್ತಾರೆ. ಸೊ ಅಷ್ಟೊತ್ತಿಗೆ ನಾನು ಕ್ಲಿಯರ್ ಮಾಡಬೇಕು. ಸೊ ಹಂಗಾಗಿ ಒಂದು 6:30ಗೆಲ್ಲನೂ ಕ್ಲಿಯರ್ ಮಾಡಬೇಕು ಅಂತ ಹಾಕ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ಇವಾಗ ಆಲ್ಮೋಸ್ಟ್ ಕ್ಯಾಂಡೆಲ್ಲ ಹಾಕಿದ್ದೀನಿ. ಸೊ ಬ್ಯಾಕು ಹಾಕ್ತಾಯಿದ್ದೀನಿ. ಸೊ ಯಾವ ಡಿಸೈನ್ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ, ಹಾಗೆ ರೇಟ್ ಕೂಡ ಹಾಗೆ ಹೇಳ್ತೀನಿ. ಯಾವ ಡಿಸೈನು ಯಾವ ರೇಟ್ ಅಂತ ಹೇಳಿಬಿಟ್ಟು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ನೋಡಿ ಫೈನಲಿ ಡಿಸೈನ್ ಹಾಕ್ತಾಯಿದ್ದೀನಿ. ಸೊ ಹ್ಯಾಂಡ್ ಆಲ್ರೆಡಿ ರೆಡಿ ಆಗಿದೆ. ಸೊ ಇವತ್ತು ನಾನು ಜೆರಿ ಥ್ರೆಡ್ನ ಯೂಸ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ನೋಡಿ ಇದೇ ಜೆರಿ ನಾನು ತರಿಸಿದ್ದು. ಸೊ ಫೈನಲಿ ಇದನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಬರೀ ಔಟ್ಲೈನಿಗೆ ಮಾತ್ರ ಹಾಕುವಂಥದ್ದು. ಇದು ಡಿಸೈನ್ಗೆಲ್ಲ ಏನು ಬೇಡ, ಔಟ್ಲೈನ್ ಬರೋವಂಥದ್ದಕ್ಕೆ ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇನ್ನೊಂದಕ್ಕೆ ಹಾಕ್ತಾಯಿದ್ದೀನಿ ನೋಡಿ, ಇದು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಹೈಲೈಟಾಗಿ ಕಾಣಿಸ್ತಾ ಇದೆ. ನಾನು ಇದಕ್ಕೂ ಕೂಡ ಜೆರಿ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ನೋಡಿ ತುಂಬಾ ಹೈಲೈಟಾಗಿ ಕಾಣಿಸ್ತಾ ಇದೆ. ಸೊ ಫಸ್ಟ್ ನಾನು ಯೂಸ್ ಮಾಡ್ತಾಯಿದ್ದೆ, ಯಾಕೋ ಇತ್ತೀಚೆಗೆ ಮಾಡ್ತಿರಲಿಲ್ಲ, ದಾರ ಕಟ್ಟಾಗುತ್ತೆ ಅಂತ ಹೇಳಿಬಿಟ್ಟು. ಇನ್ನು ನಾನು ಫೈನಲಿ ಜೆರಿ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ನನಗೆ ಫಸ್ಟೆಲ್ಲನೂ ತುಂಬಾ ಏನಂದರೆ ತುಂಬ ಜೆರಿ ಥ್ರೆಡ್ ಕಟ್ಟಾಗ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡ್ತಿರ್ಲಿಲ್ಲ. ಒಂದೊಂದು 2 ಹೂವಕ್ಕೂ 3 ಹೂವಕ್ಕೂ ಕಟ್ಟಾಗ್ತಾಯಿದ್ರೆ ಸೊ ಬರೀ ಅದೇ ಕೆಲಸನೇ ಮಾಡ್ಕೊಂಡೇ ಇರಬೇಕಾಗತ್ತೆ, ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ. ಸೊ ನಾನು ಜೆರಿ ಥ್ರೆಡ್ನ ಫೈನಲಿ ಸ್ಕಿಪ್ ಮಾಡಿಬಿಟ್ಟಿದ್ದೆ. ನಾನು ಈಗ ರೀಸೆಂಟಾಗಿ ಅದು ಸುಮಾರು ಒಂದು 2 ಇಯರ್ಸ್ ಆಯಿತು ನಾನು ಜೆರಿ ಥ್ರೆಡ್ನ ಸ್ಕಿಪ್ ಮಾಡಿ. ಸೊ ಇವಾಗ ನಾನು ಮೊನ್ನೆ ಆರ್ಡ್ರ್ ಹಾಕಿದಾಗ ಸೊ ಜೆರಿ ಥ್ರೆಡ್ನ ಹಾಕೋಣ ಅಂತೇಳಿ ಫೈನಲಿ ಡಿಸೈಡ್ ಮಾಡಿ ತೊಗೊಂಡೆ. ಯಾಕಂದರೆ ಸ್ವಲ್ಪ ಶೈನಿಂಗ್ ಕಾಣುತ್ತೆ, ಅಟ್ಲೀಸ್ಟ್ ಜಾಸ್ತಿ ವರ್ಕಿಂಗ್ ಬೇಡ, ಅಟ್ಲೀಸ್ಟ್ ಔಟ್ಲೈನ್ ಆದರೂ ಸರಿ, ಇಲ್ಲ ಸಣ್ಣ ಸಣ್ಣ ಹೂವು ಬರೋದಕ್ಕಾದರೂ ಸರಿ ಹಾಕೋಣ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಡಿಸೈಡ್ ಮಾಡಿ ತೊಗೊಂಡು ಬಂದೆ. ಸೊ ಫೈನಲಿ ನಾನು ಇವತ್ತು ಹಾಕಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಾನು ಫಸ್ಟು ಕೂಡ ಚೆನ್ನಾಗೇ ಕಾಣಿಸ್ತಾ ಇತ್ತು, ಬಟ್ ಬೇಡ ಕಟ್ಟಾಗುತ್ತಲ್ಲ ಪದೇ ಪದೇ ಏರ್ಸೋಕ್ಕಾಗಲ್ಲ ಅಂತೇಳಿ ಸ್ಕಿಪ್ ಮಾಡಿದೆ. ಸೊ ಫೈನಲಿ ಇವಾಗ ಹಾಕ್ತಾಯಿದ್ದೀನಿ. ಸೊ ಇದು ದಾರ ಕಟ್ಟಾಗಬಾರ್ದು ಅಂತ ಆಯಿಲ್ನ ಕೂಡ ತರಿಸಿದ್ದೀನಿ. ಸೊ ಈ ದಾರ ಕೆಲವೊಂದು ಟೈಟ್ ಬರುತ್ತೆ, ಆವಾಗ ದಾರ ಕಟ್ಟಾಗೋ ಪ್ರಾಬ್ಲಮ್ ಇರುತ್ತೆ. ಸ್ವಲ್ಪ ಲೂಸ್ ಬಂದರೆ ದಾರ, ಸೊ ಇದು ಥ್ರೆಡ್ ಆಯಿಲ್ ಅಂತಲೇ ಬೇರೆ ಬರುತ್ತೆ. ಸೊ ಅದನ್ನು ಹಾಕೋದ್ರಿಂದ ಸ್ವಲ್ಪ ಲೂಸು ಆಗುತ್ತೆ ಮತ್ತು ದಾರ ಪದೇ ಪದೇ ಕಟ್ಟಾಗೋ ಚಾನ್ಸಸ್ ಇರೋದಿಲ್ಲ. ಬಟ್ ನಾನು ಇದು ಯಾವುದೇ ಥರ ಆಯಿಲ್ನ ಹಾಕಿಲ್ಲ, ಜಸ್ಟ್ ಅದೇ ಥ್ರೆಡ್ನೇ ಹಾಕಿದ್ದೀವಿ. ಚೆನ್ನಾಗಿ ಬರ್ದು ಇವಾಗ ಕಟ್ಟಾಗ್ತಿಲ್ಲ, ಮೊದಲಂಗೆ ಕಟ್ಟಾಗ್ತಾ ಇಲ್ಲ ದಾರ, ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ನೀವು ಕೇಳ್ಬೋದು ಮಿಷಿನ್ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಜೆರಿ ಥ್ರೆಡ್ ಅಡ್ಜಸ್ಟ್ ಆಗಿರಲ್ಲ, ಸೊ ಅದನ್ನು ನಾವು ಅಡ್ಜಸ್ಟ್ ಮಾಡಿ ಹಾಕಿದಾಗ ಸೊ ಅಡ್ಜಸ್ಟ್ ಆಗುತ್ತೆ ಮಿಷಿನ್ ಕೂಡ. ಫೈನಲಿ ನೀವು ನೋಡ್ತಾ ಇರ್ಬೋದು ಈ ರೀತಿಲಿ ಫಿನಿಶಿಂಗ್ ಬಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಫಿನಿಶಿಂಗು. ಸೊ ಇಷ್ಟು ದಿನ ಮರಿ ಥ್ರೆಡ್ಡಲ್ಲಿ ಮಾಮೂಲಿ ಶೈನಿಂಗ್ ಕಾಣಿಸಿಲ್ಲ, ಮಾಮೂಲಿ ವರ್ಕ್ ಮಾತ್ರ ಕಾಣಿಸ್ತಾ ಇತ್ತು. ಬಟ್ ಈ ಸಲ ಜೆರಿ ಥ್ರೆಡ್ ಹಾಕಿರೋದ್ರಿಂದ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅಂದರೆ ಪ್ರತಿಯೊಂದು ಬ್ಲೌಸು ನಿಮಗೆ ತೋರಿಸ್ತಾ ಇದ್ದೀನಿ ಹಾಕಿರೋ ಜೆರಿ ಥ್ರೆಡ್ಡು ಎದ್ದು ಕಾಣಿಸ್ತಾ ಇದೆ. ಸೊ ಅಷ್ಟು ನೋಡಿದ ತಕ್ಷಣ ಇಷ್ಟಪಟ್ಬಿಡ್ಬೇಕು ಆ ಥರ ಕಾಣಿಸ್ತಾ ಇದೆ ಜೆರಿ ಥ್ರೆಡ್ಡು, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಫೈನಲಿ ನಾನು ಪರ್ಚೇಸ್ ಮಾಡಿ ಹಾಕಿದ್ದೀನಿ, ಇನ್ಮೇಲೆ ಜೆರಿ ಥ್ರೆಡ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿದಲ್ವ ವಿಡಿಯೋ ನಿಮಗೆ ಈಗ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನಿಮಗೆ ಈ ಡಿಸೈನಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್.